ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಸಂಖ್ಯಾಶಾಸ್ತ್ರ, ಹಿಂದಿನ ವಿಡಿಯೋದಲ್ಲಿ ಸಹಿತ ಸಂಖ್ಯಾಶಾಸ್ತ್ರದ ಸರಾಸರಿ ಅಂಕ ಕಂಡುಹಿಡಿಯೋದು ಅಂತ ಹೇಳಿದೆ. ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಬಹುಲಕ್ಕೆ ಲೆಕ್ಕ ಹೇಗೆ ಬಿಡಿಸೋದು, ಇದು 3 ಅಂಕದ ಪ್ರಶ್ನೆ ಬರ್ತದ. ನಾ ಈಗ ಬಿಡಿಸ್ತಾ ಇರುವುದ ಸಮಸ್ಯೆ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ 2ರಲ್ಲಿ ಕೇಳಲಾದ ಪ್ರಶ್ನೆಯನ್ನ ಹೇಳಿಕೊಡುತ್ತಾ ಇದ್ದೇನೆ. ಈಗ ಆ ಪ್ರಶ್ನೆಯನ್ನ ನೋಡೋಣ ಯಾವ ತರ ಇದೆ ಅಂತ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮಗಿಲ್ಲಿ ಒಂದು ಪಟ್ಟಿಯನ್ನ ಕೊಟ್ಟಾರ. ಏನಪ್ಪ, ಒಂದು ವರ್ಗಾಂತರ, ಇನ್ನೊಂದು ಆವೃತ್ತಿ ಕೊಟ್ಟಿದಾರ. ಇದನ್ನ ಫಸ್ಟ್ ಕಂಪ್ಲೀಟ್ ಆಗಿ ಫಸ್ಟ್ ಬರ್ಕೊಳ್ಳೋದು. ಬರ್ಕೊಂಡಾದಿಂದ ನಮಗೆ ಬಹುಲಕ ಅಥವಾ ರೂಢಿ ಬೆಲೆ, ಇದರ ಒಂದು ಸೂತ್ರ ಫಸ್ಟ್ ನಾವ ನೋಡೋಣ. ಸೂತ್ರ ಏನಂತಂದ್ರೆ, ಸೂತ್ರ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಇದೆ. ಈಗ ಇವೆಲ್ಲ ಬೆಲೆಗಳನ್ನ ನಾವೀಗ ಫಸ್ಟ್ ನೋಡ್ಕೋಬೇಕು, ಕಂಡುಹಿಡ್ಕೋಬೇಕು. ಅದಕ್ಕೆ ನಾವೀಗ ಈ ಒಂದು ಪಟ್ಟಿಗೆ ಹಿಂತಿರುಗೋಣ. ಈಗ ಈ ಪಟ್ಟಿಯಲ್ಲಿ ನೋಡ್ರಿ, ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಾರ, ಹೌದಾ? ಈಗ ನಮಗೇನು ಬೇಕು, ಫಸ್ಟ್ ನೀವೇನು ಗಮನಿಸಬೇಕು ಅಂತಂದ್ರೆ, ಈ ಆವೃತ್ತಿಯಲ್ಲಿ ಅತಿ ಹೆಚ್ಚು ಪುನರಾವರ್ತಿತ ಆದ ಅಂಕೆ ಅಂದ್ರೆ ಅತಿ ಹೆಚ್ಚು ಸಂಖ್ಯೆ, ಬಿಗ್ ನಂಬರ್ ಅನ್ನ ಮೊದಲ ಐಡೆಂಟಿಫೈ ಮಾಡೋದು. ಈ ಆವೃತ್ತಿಯಲ್ಲಿ ಬಿಗ್ ನಂಬರ್ ಯಾವುದಿದೆ, 8. ಆ 8 ಆಗಿರುವಂತ ಆವೃತ್ತಿಯನ್ನ ಮಾರ್ಕ್ ಮಾಡ್ಕೊಳ್ಳೋದು. ಈ ಆವೃತ್ತಿಯಲ್ಲಿ ದೊಡ್ಡ ನಂಬರ್ ಯಾವುದಪ್ಪ, 8. ಇದೇ ಬಹುಲಕ ಅಂತ ತಿಳ್ಕೊಬೇಕು. ಬಹುಲಕ ಅಂದ್ರೆ ಏನು, ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾದ ಸಂಖ್ಯೆಯಾಗಿರುತ್ತದೆ. ಆದ್ರಿಂದ ಈ ಆವೃತ್ತಿಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತ ಆದ ಸಂಖ್ಯೆ 8 ಆಗಿದೆ. ಆ 8 ಒಂದು ಆವೃತ್ತಿಯನ್ನ ಪೂರ್ತಿ ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡಿ ಆದಿಂದ ಫಸ್ಟ್ ನೋಡ್ರಿ, ಆದ್ರಿಂದ ಬಹುಲಕವಿರುವ ವರ್ಗಾಂತರ ಯಾವ್ದಾಗ್ತೈತಿ, 3 ಮತ್ತು 5. 3 ಮತ್ತು 5 ಬರ್ಕೊಳ್ಬೇಕು. ಈ ಸೂತ್ರದ ಪ್ರಕಾರ ನಾವೀಗ ಒಂದೊಂದಾಗಿ ಕಂಡುಹಿಡಿತಾ ಹೋಗ್ಬೇಕು. ಫಸ್ಟ್ ಕ್ಯಾಪಿಟಲ್ ಲೆಟರ್ L ಈಸ್ ಈಕ್ವಲ್ ಟು ಏನಾಗ್ತದ ಅಂದ್ರೆ ವರ್ಗಾಂತರದ ಒಂದು ಕೆಳಮಿತಿ. ಈಗ ನಾವು ಯಾವುದು ಮಾರ್ಕ್ ಮಾಡೇವಲ್ಲ ಅದ್ರ ಕೆಳಮಿತಿ ತಗೋಬೇಕು, 3. ಅದು ಏನಾಗ್ತೈತಿ, L. H ಅಂದ್ರ ವರ್ಗಾಂತರದ ಗಾತ್ರ ಅಂತ ಆಗ್ತೈತಿ. ಈ 3 ಮತ್ತು 5 ಈ ವರ್ಗಾಂತರದ ಗಾತ್ರ ಎಷ್ಟಾಗ್ತೈತಿ, 3 ಬಿಡ್ರಿ 4, 5 ಅಂದ್ರೆ ಎಷ್ಟಾಯ್ತು, 2 ಅಂಕಿಯ ವರ್ಗಾಂತರದ ಗಾತ್ರ. ಆದ್ರಿಂದ ವರ್ಗಾಂತರದ ಗಾತ್ರ 2. ನೆಕ್ಸ್ಟ್ F0 ಅಂತಂದ್ರ ಇಲ್ಲಿ ನಾವ ಈ ಒಂದು ಪಟ್ಟಿಯಲ್ಲೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ಇದು F1 ಆಗ್ತೈತಿ. ಇದು ಎಲ್ಲಿ ಮಾರ್ಕ್ ಮಾಡೇವಲ್ಲ ಇದು F1 ಆಗ್ತೈತಿ. ಇದರ ಮೇಲಿನ ಅಂಕಿ ಏನಾಗ್ತೈತಿ, F0 ಆಗ್ತೈತಿ. ಕೆಳಗಿನ F1 ಕೆಳಗಿನ ಅಂಕಿ ಏನಾಗ್ತೈತಿ, F2. ಈ ತರ ನಾವು ಪಟ್ಟಿಯೆಲ್ಲನ ಮಾರ್ಕ್ ಮಾಡ್ಕೊಂಡ್ವಿ ಅಂತಂದ್ರ ನಮಗೆ ಬರ್ಕೊಳ್ಳಿಕ್ಕೂ ಕೂಡ ಈಸಿ ಆಗ್ತದ. ಆದ್ರಿಂದ F0 ಏನಾಯ್ತು, 7 ಆಯ್ತು. F1 ಏನಾಯ್ತು, 8 ಆಯ್ತು. F2 ಏನಾಯ್ತು, 2 ಆಯ್ತು. ಈ ತರ ನಾವು ಫಸ್ಟ್ ಸೂತ್ರಕ್ಕೆ ಬೇಕಾಗಿರುವ ಎಲ್ಲವನ್ನು ಬರ್ಕೋಬೇಕು. ವರ್ಗಾಂತರ ಏನು, 3, 5. L ಏನಿದು, ಕೆಳಮಿತಿ ಅಂದ್ರೆ 3 ಆಯ್ತು. ಯಾವ ವರ್ಗಾಂತರ ಹೆಚ್ಚ ಆಗೈತಲ್ಲ ಅದನ್ನು ಮಾರ್ಕ್ ಮಾಡ್ಕೊಂಡ. ಇದು ಕೆಳಮಿತಿ L ಆಯ್ತು. ಇದು F1 ಆಯ್ತು. ಮೇಲಿನ ನಂಬರ್ F0 ಆಯ್ತು. ಕೆಳಗಿನ ನಂಬರ್ F2 ಆಯ್ತು. ಇವನ್ನೆಲ್ಲ ಪಟ್ಟಿ ಪ್ರಕಾರ ಬರ್ಕೊಳ್ಳೋದು. L ಇಸ್ಕೊಟ್ಟು 3, H ಇಸ್ಕೊಟ್ಟು ವರ್ಗಾಂತರ ಗಾತ್ರ 2, F0 ಇಸ್ಕೊಟ್ಟು 7, F1 ಇಸ್ಕೊಟ್ಟು 8, F2 ಇಸ್ಕೊಟ್ಟು 2. ಇವೆಲ್ಲ ಬೆಲೆಗಳನ್ನ ಈಗ ಈ ಸೂತ್ರದಲ್ಲಿ ಹಾಕಿಕೊಳ್ಳೋಣ. ಅಂದ್ರ ಬಹುಲಕದ ಸೂತ್ರದಲ್ಲಿ ನಾವೇನ್ ಮಾಡೋಣ, ಹಾಕೊಳ್ಳೋಣ. ಬಹುಲಕದ ಸೂತ್ರ ಬರ್ಕೊಳ್ಳೋಣ. ಸೂತ್ರ ಬರೆದಾದಿಂದ ಸೂತ್ರ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರಿಬೇಕು. ಈಗ ನಾವೇನೇನು ಆ ಪಟ್ಟಿಯಲ್ಲಿ ನಾವೇನೇನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಬೆಲೆಗಳನ್ನ ಇಲ್ಲೇ ನಾವು ಇನ್ನೊಮ್ಮೆ ನೋಡೋಣ. ಆ ಬೆಲೆಗಳನ್ನ ಇಲ್ಲೇ ಚೆಕ್ ಮಾಡೋಣ. ಎಲ್ಲಿ ಇಸ್ಕೊಟ್ಟು ಏನು, 3 ಬರ್ಕೊಳ್ಳೋದು. ಪ್ಲಸ್ ನೋಡಿ F1 ಅಂದ್ರೆ ಏನೈತಿ, 8. F1 ಅಂದ್ರೆ ಏನೈತಪ್ಪ, ಇಲ್ಲಿ ನೋಡೋಣ ಸೂತ್ರದಲ್ಲಿ. 1 ನಿಮಿಷ. ನೋಡಿ ಈಗ
ಎಲ್ ಅಂದ್ರೆ 3 ಬರ್ಕೊಳ್ಳೋದು, ಎಲ್ ಈಸ್ 3. F1 ಅಂದ್ರೆ 8, ಹೌದಾ. F0 ಅಂದ್ರೆ 7 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 8 ಮೈನಸ್ F0 ಅಂದರೆ 7 ಮೈನಸ್ F2 ಅಂದ್ರೆ 2 ಇಂಟು H ಅಂದ್ರೆ 2 ವರ್ಗಾಂತರದ ಗಾತ್ರ. ಇವು ಬೆಲೆಗಳನ್ನು ಬರೆದಾದಿಂದ ನೆಕ್ಸ್ಟ್ 3 ಹಾಗೆ ಇರಲಿ, ಅದನ್ನೇನೂ ಮಾಡಬೇಡ್ರಿ. ಪ್ಲಸ್ ಇವು ಬ್ರ್ಯಾಕೆಟ್ ಒಳಗಿನ್ನೂ ಮೊದಲು ಬಿಡಿಸ್ತಾ ಹೋಗೋಣ. 8 ಮೈನಸ್ 7 ಹಾಗೆ ಇರಲಿ. ಫಸ್ಟ್ ಇವನ್ನ 2 ಇಂಟು ಮಾಡೋಣ. 8 2 16 ಮೈನಸ್ 7 ಮತ್ತು 2 ಕೂಡಿಸ್ಬೇಕು, ಯಾಕಂದರೆ 2 ಮೈನಸ್ ಐತಿ. 7 ಮೈನಸ್ 7 ಮೈನಸ್ 2 ಏನಾಯಿತು -9 ಇಂಟು 2 ಹಾಗೆ ಇರಲಿ. ನೆಕ್ಸ್ಟ್ 8 7 ಕಳೆದ್ರೆ 1 ಡಿವೈಡೆಡ್ ಬೈ 16 9 ಕಳೆದ್ರೆ 7 ಇಂಟು 2 ಎಲ್ಲೂ ಕಡ್ತಾ ಹೋಗಂಗಿಲ್ಲ. 1 ಇಂಟು 2 2 ಆಯಿತು ಡಿವೈಡೆಡ್ ಬೈ 7 ಆಯಿತು, ಹೌದಾ. ಮುಂದೆ 2/7 ನಾವು ಭಾಗಾಕಾರ ಮಾಡ್ಕೊಳ್ಳೋದು. 2 ಒಳಗಿಟ್ಕೊಂಡು ಹೊರಗೆ 7 ಇಟ್ಕೊಂಡ್ರೆ 7 ಮಗ್ಗೆ 2 ಬರೋಂಗಿಲ್ಲ, ಪಾಯಿಂಟ್ ಇಟ್ಕೊಂಡು 0 ಇಟ್ಕೊಂಡು 7 2 14 20 14 ಹೋದ್ರೆ 6 ಉಳಿತು. 0 ಇಟ್ಕೊಂಡೀನಿ. 7 8 56 4 ಉಳಿತು. ಆ ಬೆಲೆಯನ್ನು ಇಲ್ಲಿ ಬರ್ಕೊಳ್ಳೋಣ. 3 ಹಾಗೆ ಇರಲಿ, ಎಲ್ಲ ಏನೂ ಮಾಡಿಲ್ಲ, ಹಾಗೆ ಇಟ್ಕೊತ ಬರೋದು. 3 + 0.28 ಬರ್ದ. ಇವನ್ನೆರಡು ಕೂಡಿಸ್ಕೊಳ್ಳೋದು. 3.00 ಪ್ಲಸ್ 0.28 ಅಂದರೆ ಏನಾಯ್ತಪ್ಪ, ಕೂಡಿಸಿದ್ರೆ 3.28. ಆದ್ದರಿಂದ ಅದರ ಬಹುಲಕ ಎಷ್ಟು ಬಂತು, 3.28. ಈ ಥರ ಇದು ಲೆಕ್ಕ ಕೂಡ ಈಸಿ ಇದೆ. ಈ ಥರ ನಾವು ಬಹುಲಕ ಲೆಕ್ಕವನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ.